ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿದ್ದು ಇದು ಆ್ಯಕ್ಚುಲಿ ಯುಗಾದಿ ಹಬ್ಬ ಕಳೆದ ನೆಕ್ಸ್ಟ್ ಡೇ ವ್ಲಾಗು. ಯಾವತ್ತು ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಅಪ್ಲೋಡ್ ಮಾಡಿದಾಗಂತ ನೋಡಿ ನಮ್ಮ ಉದ್ಭವ ಗಣಪತಿ ದೇವಸ್ಥಾನದಲ್ಲಿ ಯುಗಾದಿ ಕಳೆದು ಬೆಳಗ್ಗೆ ಸರಿ ಜಾತ್ರೆ ಇರುತ್ತೆ. ಸೊ ಜಾತ್ರೆಗೆ ಈ ರೀತಿಯಾಗಿ ದೇವಸ್ಥಾನನ ಶೃಂಗಾರ ಮಾಡಿದರು. ಸೊ ಅದನ್ನು ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದ ಇಲ್ಲಿ ಕೊಂಡ ಎಲ್ಲ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಈ ವರ್ಷ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇರುತ್ತೆ ಅಂತ ಸಂಜೆ ಬಂದೆ ದೇವಸ್ಥಾನಕ್ಕೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡಾದಮೇಲೆ ನನ್ನ ಮಗಳು ಪಾರ್ಕಿಗೆ ಹೋಗಬೇಕು ಅಂತ ಹೇಳಿದ್ಲು ಬೆಳಗ್ಗೆನೆ. ಸೊ ಪಾರ್ಕಲ್ಲಿ ಹೋಗಿ ಅವಳನ್ನ ಸ್ವಲ್ಪ ಸುತ್ತಾಡ್ಸೋಣ ಅಂತ ಅಂದ್ಕೊಂಡು ಅವಳ ಜೊತೆ ಪಾರ್ಕಿಗೆ ಬಂದಿರೋ ಅಂಥದ್ದು. ಅಲ್ಲೇ ಅಂದರೆ ದೇವಸ್ಥಾನದ ಮುಂಭಾಗನೇ ಪಾರ್ಕ್ ಇದೆ. ಸೊ ದೇವಸ್ಥಾನಕ್ಕೂ ಹೋದಂಗಾಗತ್ತೆ, ಜೊತೆಗೆ ಅವಳಿಗೆ ಸ್ವಲ್ಪ ಮನಸ್ಸಿಗೆ ರಿಲೀಫು ಸಿಕ್ಕಂಗಾಗತ್ತೆ ಅಂತ ಹೇಳ್ಬಿಟ್ಟು ಮಗಳ ಜೊತೆ ಪಾರ್ಕಿಗೆ ಬಂದಿದ್ದಾಯಿತು. ಬಿದ್ದರೆ ಅಲ್ಲಿ ಮುರ್ಕತ್ತೀಯ. ಯಾರ್ದು ಅಲ್ಲೇ ಕಾಣ್ತೈತಲ್ಲ, ಯಾರ್ದು? ಹಾಂ ಅದೇ ಪಾಪ ಬಿದ್ದರೆ ಮಾತ್ರ ಅಲ್ಲಿ ಮುರ್ಕಂತೀಯ. ನನಗೆ ಟೆರಸ್ ಮೇಲೆ ನಿಂತಿಲ್ಲ. ನಾನು ಆ ರೋಡಲ್ಲಿಂದ ಬಂದಿದ್ದೀನಿ ನಾನು ಆ್ಯಕ್ಚುಲಿ. ಸಾಕಾ? ಆ ರೋಡಿಂದ ಎಲ್ಲಿಗೆ ಹೋಗಿದ್ದೆ? ಹಾಂ, ಆ ರೋಡಿಗೆ ಎಲ್ಲಿ ಹೋಗಿದ್ದೆ? ಒಂದೇ ಅಲ್ಲಿ ಏನು ಏನಕ್ಕೆ ಹೋಗಿದ್ದೆ ಅನ್ಸುತ್ತೆ ನಾನು. ಎಲ್ಲಿ ಮರದು ಬ್ಯಾಕ್ಗ್ರೌಂಡ್. ಎಂಥವ ಟ್ರೀಟ್ಮೆಂಟ್ ಇದು ಮಾಡ್ಕೆ ಬರ್ತಾಗ ಆ ಹುಡುಗಿ ಒಂದು ಮದುವೆ ಮಾಡಿ ಜೀವನ ಮಾಡೋದು. ಅದೇನಾದ್ರು ಅರ್ಕ ಬಿದ್ದರೆ ನಮ್ಮ ಮೌಲ್ಯ ಮಾತ್ರ ಹೆಂಗೆ ಬೀಳ್ತಾಳೆ ಅನ್ನೋದು ಗೊತ್ತಿಲ್ಲ. ನೋಡಿ ಎಲ್ಲರೂ ಏಯ್ ನಿಧಾನ, ಬಿದ್ದರೆ ಕಾಲ್ಸೊತ್ತು ಬರುತ್ತೆ ನೋಡು. ಬೇರೆ ಅದ್ರಲ್ಲಿ ಆಡೋ ನನ್ನ ಮಗಳಂತೂ ಚಿಕ್ಕ ಮಗು ಥರ ಎಂಜಾಯ್ ಮಾಡ್ತಾಯಿದ್ಲು ಪಾರ್ಕಲ್ಲಿ. ಕೆಲವು ಎಲ್ಲ ಆಟದ್ದು ವಸ್ತುಗಳನ್ನ ನೋಡ್ತಾ ಇದ್ರೆ ನಮಗೆ ಚಿಕ್ಕ ವಯಸ್ಸಿಂದ ಮೆಮೊರಿ ಬರುತ್ತೆ. ನನ್ನ ಮಗಳಿಗೆ ಬರಬೇಕು ಅಂದಾಗ ಬರಬೇಕು, ಹೋಗಬೇಕು ಅಂದಾಗ ಹೋಗಬೇಕು. ಅವಳು ಬಂದಳು, ಆಟ ಆಡಿದ್ಲು, ಹೊರಟ್ಲು ನಮ್ಮನ್ನು ಬಿಟ್ಟು. ಅವಳಿಗೆ ಖುಷಿ ಆಗೋಷ್ಟು ಆಟ ಆಡಿ ಮತ್ತು ಹೊರಟ್ರು. ಮುಂದಕ್ಕೆ ಎಲ್ಲೋಗೋದು ಅಂತ ಹೇಳ್ಬಿಟ್ಟು ಲಸ್ಸಿ ಕುಡಿಬೇಕು, ನಾನು ಚಾಕ್ಲೇಟ್ ಲಸ್ಸಿ ಕುಡಿಬೇಕು ಅಂತ ಹೇಳಿ ಇನ್ನು ಮಕ್ಕಳು ಮಾತಂತೂ ತೆಗ್ದಾಕೋಕ್ಕೆ ಆಗಲ್ಲ. ಸೊ ಲಸ್ಸಿ ಶಾಪಿಗೆ ಕರ್ಕೊಂಡು ಹೋಗೋಣ. ನೋಡಿ ಚಾಕ್ಲೇಟ್ ಲಸ್ಸಿನೇ ಅವಳೆ ಆರ್ಡ್ರ್ ಮಾಡಿದ್ದು. ಸೊ ನನಗಂತೂ ಐಸ್ ಕ್ರೀಮ್ ಇಷ್ಟ. ಸೊ ನಾನು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ದೀನಿ. ಅಮ್ಮನಿಗೆ ಜ್ಯೂಸ್ ಬೇಕಂತೆ, ಜ್ಯೂಸ್ ಆರ್ಡ್ರ್ ಮಾಡಿದ್ದೀನಿ. ಸೊ 3 ಜನ ಜ್ಯೂಸ್ ಕುಡಿದು ಲಸ್ಸಿ ಕುಡಿದು ಐಸ್ ಕ್ರೀಮ್ ತಿಂದೋಗೋಣ. ಸೊ ನನಗಂತೂ ಗಡ್ಬಡ್ ಐಸ್ ಕ್ರೀಮ್ ಎನಿ ಟೈಮ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾವು 3 ಜನ ಆರ್ಡ್ರ್ ಮಾಡಿದ್ದು ಇದನ್ನೇ. ನನಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಜ್ಯೂಸೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಒಂದೊಂದು ಟೈಮು ಜ್ಯೂಸ್ ಕೂಡ ಕುಡಿತೀನಿ, ಬಟ್ ಐಸ್ ಕ್ರೀಮ್ ಅಂತೂ ಫೇವ್ರೆಟ್ ಎವರ್. ನಮ್ಮಮ್ಮ ಜ್ಯೂಸ್ ಕುಡಿದ್ರೆ ಕಿತ್ಕೊಂಡು ಮಾಡೋದು. ಇನ್ನು ಲಸ್ಸಿ ಕುಡಿಸ್ಕೊಂಡು ಬಂದಮೇಲೆ ಅವರು ಗೋಲ್ಗಪ್ಪ ತಿನ್ನಬೇಕು ಅಂತಂದರು. ಸರಿ ಗೋಲ್ಗಪ್ಪ ಹತ್ರ ಕರ್ಕೊಂಡ್ವಿ. ಎವ್ರಿ ಟೈಮ್ ಅವಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು, ಆಲ್ ಟೈಮ್ ಫೇವ್ರೇಟ್ ಗೋಲ್ಗಪ್ಪ. ಊಟ ಮಾಡಿದ ಮೇಲೆ ಕೊಟ್ಟರು ಕೂಡ ತಿಂತಾಯಿರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ತಿಂತಾರೆ. ಅದಕ್ಕೆ ಕಮ್ಮಿ ಗಿಮ್ಮಿ ತಿನ್ನೋರು ತುಂಬ ಜಾಸ್ತಿ ತಿಂತಾರೆ ಅಂತ ಹೇಳ್ಬೋದು. ಇವತ್ತು ಬೇಗ ಮುಗಿಸಿದ್ರು, ನಿಯರ್ಲಿ ಒಂದು ಹಾಫ್ ಆನ್ ಅವರಲ್ಲೇ ಮುಗಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಡೈಲಿ ಪ್ರತಿದಿನ ತುಂಬ ಲೇಟ್ ಆಗ್ತಾಯಿತ್ತು. ಪ್ರೀತಿಯಿಂದ ಬರೆದಂಥ ಲೈನು ನಿಜವಾಗಲೂ ಚೆಲುವೆಗಿಂತ ಚೆಲುವೆ ಅವರು ರೋಹಿಣಿ ಗೌಡರು. ಅವರ ನಗು ಚಂದ್ರನ ಬೆಳಕಿನಂತೆ ಮೃದುವಾಗಿದ್ದು ಅವರ ವ್ಯಕ್ತಿತ್ವ ಹೃದಯವನ್ನು ಸ್ಪರ್ಶಿಸುವಂತಿದೆ. ಚೆಲುವು ಅಂದರೆ ಮುಖದ ಸೌಂದರ್ಯ ಮಾತ್ರವಲ್ಲ, ಹೃದಯದ ಒಳ್ಳೆತನ, ಅದರಲ್ಲಿ ಅವರು ಇನ್ನೂ ವಿಶೇಷ ಅಂತ ಬರೆದಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಮಾನಕ್ಕೆ. ಥ್ಯಾಂಕ್ ಯು. ಇನ್ನು ಈವ್ನಿಂಗ್ ವಾಕಿಂಗ್ ಟೈಮು, ಈಟಿಂಗ್ ಟೈಮು ಮುಗಿತಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಸಪೋರ್ಟ್ ಮಾಡಿ,